ಏನು ನೋಡ್ರಿ ಆಕೆಗೆ ಟಾರ್ಚರ್ ಕೊಟ್ಟಾರ ಮೈದುನ ಅತ್ತಿ ಗಂಡ ಆಯ್ತು ಅವ್ರು 4 ಮಂದಿ ಇತ್ತು ನೋಡ್ರಿ. ಏನು ಮಾಡ್ಯಾರ ಏನು ಕೊಲ್ಲಿ ಹಾಕ್ಯಾರ ಏನು ತಾನೇ ಬಿದ್ದ ಪತ್ತ ಇಲ್ಲ. ಎಲ್ಲಿ ಬಿದ್ದಿದ್ದು? ಬಾಯ್ದಾಗ ಬಿದ್ದಿದ್ದು ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಯಾವಾಗ ಗೊತ್ತಾಗ್ಯದ? ಅವ್ರು ಹೇಳ್ಯಾರ್ರಿ ಏನಂತ? ಸತ್ತಾಡ್ರಿ ಬಾಯ್ದಾಗ ಬಿದ್ದು ಅಂತಂದು. ಯಾಕೆ ಏನಾಗಿದ್ರ? ಅದೇ ಬಾಯ್ದಾಗ ಬಿದ್ದಾರ ಹುಡುಕಿದೇವು ಆ ಕಡೆ ಈ ಕಡೆ ಸಿಕ್ಕಿಲ್ಲ. ಈಗ ಬಾಯ್ದಾಗ ಬಿದ್ದಾಳ ಸರಿ ಹೋಗ್ಯಾಳ ಅಂತ ಹೇಳ್ಯಾರ್ರಿ ಅವರೇ ಹೇಳ್ಯಾರ. ಯಾವ ಮದುವೆ ಮಾಡಿ ಮದುವೆ ಮಾಡಿ ನೋಡ್ರಿ 9 ವರ್ಷ ಆಯ್ತು ನೋಡ್ರಿ ಮದುವೆ ಆಗಿ. 2 ಮಕ್ಕಳು ಹುಟ್ಟ್ಯ, ಒಂದು ಗಂಡಸ ಮಗ ಒಂದು ಹೆಣ್ಮಗಳು. ಅವ್ರ ಮನೆಗಿನ ಕಿರಿಕಿರಿನೇ ಮತ್ತೆ ಅಂದ್ರಿ. ಆಕೆ ಏನು ಎಲ್ಲ ಮುಚ್ಕೋತಿಳು ಎಲ್ಲ ನನಗೇನು ಹೇಳ್ತಿಲ್ಲ. ಮೊನ್ನೆ ಅವರು ನಾವು ಬಿಟ್ಟು ಬಂದೇವು ನೋಡ್ರಿ ಅವಾಗ. ಆ ಬಿಟ್ಟು ಬಂದಾಗೆ ಅವರೆಲ್ಲ ಓಸು ಮಂದಿ ಗೋಳು ಹೊಡೆಯೋದು ಬೈಯೋದು ಮಾಡೋದು ಎಲ್ಲ ಕೇಳಿದ್ದೆವು ನಾವು. ಅದೇ ಹೇಳ ನನ್ನ ಆಕಿ ಹೆಂಗೆ ಬಂದಾಳ ಹಂಗೆ ಟಾರ್ಚರ್ ಕೊಟ್ಟು ಆಕಿ ಏನದ ಹಿಂಗೆ ಮಾಡ್ಯಾರ್ರಿ. ಊರಿನ ಚಿಕ್ಕಮ್ಮ ಆಗ್ಬೇಕ್ರಿ. ಅವಾಗ ನಾವು ಮಾಡಿಕೊಟ್ಟು 10 ವರ್ಷಕ್ಕೆ ಕಂಪ್ಲೀಟ್ ಆಗ್ಯದ ಸರ್. ಎಲ್ಲರೂ ಈಗ ಹಿಂದಿನ ಸರಿ ಏನು ಮಾಡ್ಯಾರ ಚಂದ ಇಟ್ಕೊಂಡಾರ್ರಿ ಅವ್ರು ಎಷ್ಟು ದಿನ. ಈಗ 1 ವರ್ಷ ಹಿಡ್ದೇ ಹಂಗೆ ಟಾರ್ಚರ್ ಮಾಡ್ತಾಯಿದ್ರು. ಅವ್ರು ಸಣ್ಣ ಹುಡುಗರಿಗೆಲ್ಲ ಮೊದಲು ಎಲ್ಲ ಹುಡುಗರೆಲ್ಲ ಚಂದ ಇರ್ತಿದ್ರು. ಈಗೆಲ್ಲ ಹುಡುಗರಿಗೆ ದೂರ ಕಳ್ಸ್ಕೊಂಡು ಆಕಿಗೆ ಒಬ್ಬಾಕಿಗೆ ತಂದುಬಿಟ್ರು. ಯಾಕೆ ಅಂದ್ರೆ ನಿಮ್ಮ ಮಗಳು ಏನೋ ಸರಿಯಾಗಿಲ್ಲ ನಂಬಲ್ಲಿ ಇರ್ತಾಯಿಲ್ಲ ಅಂತಂದು ತಂದುಬಿಟ್ರು. ತಂದುಬಿಡೋದು ನಾವು ಇಟ್ಕೊಂಡ್ಮ್ಯಾಕ ನಮ್ಮ ಅಜ್ಜಿ ನಮಗೇನು ಮಾಡಿದ್ದು ಮಾಡ್ತಾಳೆ ನಾವೆಲ್ಲರೂ ಅಂತಂದು ನಾನು ಹೋಗ್ತೀನಿ ನನ್ನ ಮಕ್ಕಳು ಇಲ್ದೇ ನಾನು ಹೆಂಗೆ ಇರಲಿ ಅಂತ ಮತ್ತೆ ಹೋಗ್ತೀನಿ ಅಂದ್ರೆ ಹಿಂಗೆ ಮಾಡಮ್ಮಿ ಅಂತ ನಾವು ಪೊಲೀಸ್ ಸ್ಟೇಷನ್ಗೆ ಹೋದೆವ್ರಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರು ರಾಯ್ ತೊಗೊಂಡು ಅವ್ರು ಕರೆಸಿದ್ರಿ. ಅವ್ರು ಕರ್ಸಿದ ಮ್ಯಾಕೆ ಏನಾಯಿತು ನಾವು ಕರ್ಕೊಂಡು ಹೋಗ್ತೀವಿ ಅಂದ್ರಿ. ಕರ್ಕೊಂಡು ಹೋಗ್ತೀವಿ ಅಂದ್ರಪ್ಪ ಚಂದ ಇಟ್ಕೊ ಅಂತಂದು ತಂದು ಬಿಟ್ಟಿವಿ ನೋಡ್ರಿ. ತಂದು ಬಿಟ್ಟ ಮ್ಯಾಕೆ 1-2 ತಿಂಗಳು ಚಂದ ಉಳ್ದೋಳು. ಆಮೇಲೆ ಅವ್ನ ಮದುವೆ ಪೈಲೇ ಆಗಿತ್ತಂತ. ಆಕಿನೂ ಬಂದು ಇರ್ಲತ್ತಾಳ. ಆಕಿ ಏನು ಮಾಡಬೇಕು ಅಂತ ಎಲ್ಲರಿಗೂ ಹೇಳ್ಕೊಂಡೋಳಾಕಿ ಅಂದ್ರೆ ಚಂದ ಇದ್ರೆ ಚಂದ ಇರಮ್ಮ ಎಲ್ಲರೂ. ಮತ್ತು ಆಕಿನೂ ಇದ್ದಳು ಅಂದ್ರೆ ನಿನಗೆ ಏನು ಅಲ್ಲಿಕ್ಕಿರ್ ನೀನು ಚಂದಿರು ಅಂತೆಲ್ಲ ಹೇಳಿದೀವ್ರಿ. ಹೇಳಿದ್ರೆ ಆಮೇಲೆ ಈಗ ಏನೇನಾಯ್ತೋ ಏನೇನಿಲ್ಲ ಆಕಿನ ಬಳಿ ಫೋನ್ ಇದ್ದಿಲ್ಲ ಏನಿದ್ದಿಲ್ಲ. ಯಾರಿಗೆ ಥೋಡೆ ದಿನ ಹಿಡ್ದು ಮಾತಾಡಿಲ್ಲ ಆಕಿ. ಆಮೇಲಿಂದ ಈಗ 3 ದಿನ ಹಿಡ್ದು ಅವ್ರ ಅಜ್ಜಿಗೆ ಫೋನ್ ಹಚ್ಚಾರ. ನಿಮ್ಮ ಮಗಳು ನಿಮ್ಮಲ್ಲೇ ಬಂದಾಳೇನು ನೋಡ್ರಿ ಅಂತಂದು ಹುಡ್ಕ್ಯಾಡ್ರಿ ನಿಮ್ಮ ಊರಿಗೆ ಬಂದಿರಿ ಕಳಿಸ್ತಾ ಇಲ್ಲ ಅಂತ ಅವ್ರ ಅಜ್ಜಿಗೆ ಜರ ಎಲ್ಲ ಕೋಪ ಮಾಡಿದಾರಂತವ್ರು. ಆಮೇಲೆ ನಿನ್ನೆ 12ಕ್ಕೆ ಹಂಗೆ ನಮ್ಗೇನಂದ್ರು ನಿಮ್ಮ ಮಗಳು ಬಾವಿಯಲ್ಲಿ ಬಿದ್ದಾಳೆ ಬರ್ರಿ ಅಂತಂದು ಎಲ್ಲರೂ ಅಂದರು. ನಾವು ಬರೋ ತನಕ ತಂದಿಲ್ಲ ಹಾಸ್ಪಿಟಲ್ನಾಗ ಹಾಕ್ಯಾರ. ನಾವು ಬರೋದು ಅವ್ರು ಯಾರೂ ಇಲ್ಲ ಸರ್. ಹಾಕಿ ಹೋಗ್ಬಿಟ್ರೆ ನೀವೇನು ಕೊಟ್ರಿ ಅದು ಕೊಟ್ಟು ಬಿಡ್ತೀವಿ ಅಂದರು. ಅಂದ್ರೆ ನಾವೇನು ಬಂಗಾರದು ಎಷ್ಟು ಹಾಕಿರಿ ಅದು ಕೊಟ್ಟು ಬಿಡ್ತೀವಿ ಅಂದ್ರೆ ಹಂಗೆ ಕೊಟ್ಟು ಬಿಡ್ತೀರಪ್ಪ. ಈಗ ಹೊರಗಿನವ್ರೆ ಅವ್ರ ಮನೆದವ್ರು ಯಾರೂ ಮುಖಕ್ಕಾಗಿಲ್ಲ. ಹೊರಗಿನವ್ರು ಏನದ ನೀವು ಏನೇನು ಕೊಟ್ರಿ ಅದು ಕೊಡ್ತೀವಿ ಅಂದ್ರೆ ಅದು ನಮ್ಮ ಮಗಳೇ ಹೋಗ್ಯಾಳ ಅವು ತೊಗೊಂಡು ನಾವು ಏನು ಮಾಡಮಿ. ಇದು ದೊಡ್ಡ ಮಟ್ಟಿಗೆ ನಾವು ಕೇಸ್ ಮಾಡ್ತೀವಿ ಅಂತಾರೆ ಏನಂತಾರೆ ನಮ್ಮವ್ರು ಎಲ್ಲರೂ ಬಂದವ್ರು ಏನಂತಾರೆ ಅದು ಮಾಡ್ತೀವಿ ಅಂತ ಅಂದೀವಿ. ಅದ್ರ ಬಳಕ ಅವರು ಎಲ್ಲರೂ ಹೋಗಿದ್ದವ್ರು ಇನ್ನೂ ಮುಖಕ್ಕಿಲ್ಲ ಸರ್. ಗೊತ್ತಿಲ್ಲ ರೀ ನಮ್ಮ ಮಾಮವ್ರಿಗೆ ಏನು ಗೊತ್ತಿತ್ತೋ ಗೊತ್ತಿಲ್ಲ. ನಮ್ಗಂತೂ ಗೊತ್ತಿಲ್ಲ. ನಮ್ಗೆ ಹೇಳಿಲ್ಲ ಅವ್ರು ಗೊತ್ತಿಲ್ಲ. ಹಾಂ ಇದ್ದಿರ್ರಿ ಅವ್ರ ಸತ್ತು ಈಗ 1 ವರ್ಷ ಆಯ್ತು. ಇಲ್ಲ ಆಕಿ ಇಲ್ಲಿ ಇದ್ದಿಲ್ರಿ ಸರ್. ಆಕೆ ಬಂದೆ ಈಗ 2-3-4 ತಿಂಗಳಾಯ್ತು ನೋಡ್ರಿ. ಇದು 3-4 ತಿಂಗಳ ಹಿಂದೆ ಸರ್. ಅಲ್ಲಿ ತನಕ ಮಸ್ತ್ ಇದ್ರಿ ಸರ್. ಚಂದ ಇರ್ದರು ಎಲ್ಲ ಚಂದ ಇರ್ತೀರಿ ಎಲ್ಲ. ಅವ್ರ ಮನೆಯವ್ರ ಮಂದಿ ಎಲ್ಲ ಚಂದ ನೋಡ್ಕೊಂಡ್ರ. ಆಮೇಲೆ ಆ ಕಡೆಯಿಂದ ಆಕಿ ಏನು ಆಯ್ತೋ ಏನಿಲ್ಲ ಆಕಿ ಬಂದು ಈಕಿನ ಬಳಿ ಇರೋದನ್ನೇ ಅವರೆಲ್ಲರೂ ಟಾರ್ಚರ್ ಮಾಡಿ ಏನು ಮಾಡಿದ್ರು ಏನಿಲ್ಲ. ಆ ಪೋರಿ ಅಂತೂ ಎಷ್ಟು ಇದ್ರಾಗ ನಾನು ಇಚ್ಚಿಲ್ಲ ನಾ ಸಾಯಲ್ಲ ಅಂತೇಳು. ಆಕಿ ಎಷ್ಟಕ್ಕೆ ಹೆದರ್ತೀಳು. ಆಕಿ ಅಂತೂ ಬಾವಿಯಲ್ಲಿ ಬಿದ್ದಿಲ್ಲ. ಇವ್ರು ಹೊಡೆದು ಹಾಕ್ಯಾರ ಏನು ಹಾಕ್ಯಾರ ದೇವ್ರಿಗೆ ಹತ್ತಿನ ಮಾತೆ. ಮಕ್ಕಳಂತೂ ನಮಗೆ ತೋರಿಸಿಲ್ಲ. ಆಕಿ ಜೀವಂತಾಗಿ ನಮ್ಮ ಊರಿಗೆ ಬಂದಿಳಲ್ಲ ಮೊದಲು ಜಗಡಾಡಿ ತಂದು ಬಿಟ್ಟಿರಲ್ಲ ಅವಾಗೂ ಮಕ್ಳಿಗೆ ಕೊಟ್ಟಿಲ್ಲ. ಮಕ್ಕಳು ಎಲ್ಲಾರ ಅಂತಂದು ಅವ್ರು ಏನಂತಿದ್ರು ಅಂತ ನಮ್ಮ ಮಮ್ಮಿ ಸತ್ತೋಗ್ಯಾಳ ನನಗೆ ಬಿಟ್ರು ಅಂತವ್ರು. ಯಾವಾಗಿನ ಹಿಡ್ದು ಅವ್ರು ಏನೇನು ಮಾಡ್ಬೇಕು ಅಂತಂದು ಮಕ್ಕಳಿಗೆ ತೋರಿಸಿಲ್ರಿ. ಮಕ್ಕಳು ಸಲುವಾಗಿ ಆಕಿ ಮತ್ತೆ ರಿಟರ್ನ್ ಬಂದೋಳ್ರಿ. ಇಲ್ದಾರೆ ಇಲ್ಲೇ ಊರಾಗ ಏನಾರ ಮಾಡಿಕೊಂಡು ಊರಾಗೆ ಇದ್ಬಿಡ್ತೇವೆ.